ಎಲ್ರಿಗೂ ನಮಸ್ಕಾರ. ನಾನು ನಿಮ್ ಕ್ಲಿನಿಕಲ್ ಡೈಟಿಷಿಯನ್ ರೇಖಾ. ದಸರಾ ಹಬ್ಬ ಶುರುವಾಗಿದೆ. 9 ದಿನಗಳ ಕಾಲ ಉತ್ಸಾಹದಿಂದ ಉಪವಾಸ ಮಾಡಿ ಮಹಾದೇವಿಯನ್ನ ಆರಾಧನೆ ಮಾಡಿಕೊಂಡು ಈ ಹಬ್ಬನ ಎಲ್ಲರೂ ಆಚರಣೆ ಮಾಡ್ತೇವೆ. ಸತತವಾಗಿ 9 ದಿನಗಳ ಕಾಲ ಉಪವಾಸ ಮಾಡಿದಾಗ ನಮ್ಮೆಲ್ಲರಲ್ಲೂ ಆಧ್ಯಾತ್ಮಿಕ ಶಕ್ತಿ ಹೆಚ್ಚಿಕೊಳ್ಳೋದು ಒಂದ್ ಕಡೆ ಆದ್ರೆ, ವೈಜ್ಞಾನಿಕವಾಗಿ ನಮ್ಮ ಆರೋಗ್ಯದ ಮೇಲೆ ಕೂಡ ನಾವು ಬಹಳಷ್ಟು ಲಾಭಗಳನ್ನ ಕಾಣ್ಕೋತೇವೆ. ಈ 9 ದಿನಗಳಲ್ಲಿ ನಾವು ಸತತವಾಗಿ ಸಾತ್ವಿಕ ಆಹಾರ ಸೇವನೆ ಮಾಡಿದಾಗ, ಅಂದ್ರೆ ಕಡಿಮೆ ಉಪ್ಪು, ಹುಳಿ, ಖಾರ ಹಾಗೇನೆ ಕಡಿಮೆ ಮಸಾಲೆ ಇರುವಂತಹ ಸಸ್ಯ ಆಹಾರವನ್ನ ಸೇವನೆ ಮಾಡಿದಾಗ ನಮ್ಮ ದೇಹಕ್ಕೆ ಆಗುವಂತಹ ಲಾಭಗಳನ್ನ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ, ನಮ್ಮ ದೇಹದಲ್ಲಿ ಸ್ಟೋರ್ ಆಗಿರುವಂತಹ ಕೊಬ್ಬು ಅಂದ್ರೆ ಫ್ಯಾಟ್ ಕರಗುತ್ತೆ. ಇದರಿಂದ ವೇಟ್ ಲಾಸ್ ಆಗ್ಲಿಕ್ಕೂ ಕೂಡ ಬಹಳ ಹೆಲ್ಪ್ ಆಗುತ್ತೆ. ದೇಹದಲ್ಲಿ ಶೇಖರಣೆ ಆಗಿರುವಂತಹ ಕಲ್ಮಶಗಳನ್ನ ಹಾಗೇನೆ ಡ್ಯಾಮೇಜ್ ಆಗಿರುವ ಸೆಲ್ಸ್ ಗಳನ್ನ ನಮ್ಮ ದೇಹ ಹೊರಗಡೆ ಹಾಕಿ ಇಂಟರ್ನಲ್ ಆರ್ಗನ್ಸ್ ಅನ್ನ ಕ್ಲೀನ್ಸ್ ಮಾಡುತ್ತೆ. ಅಂದ್ರೆ ನ್ಯಾಚುರಲ್ ಆಗಿ ದೇಹ ಡಿಟಾಕ್ಸಿಫಿಕೇಶನ್ ಮಾಡುತ್ತೆ. ಉಪವಾಸ ಮಾಡೋದ್ರಿಂದ ನಿಮ್ಮ ಡೈಜೆಷನ್ ಸಿಸ್ಟಮ್ ಇಂಪ್ರೂವ್ಮೆಂಟ್ ಆಗುತ್ತೆ, ಹಾಗೇನೆ ರೋಗ ನಿರೋಧಕ ಶಕ್ತಿ ಕೂಡ ವೃದ್ಧಿ ಆಗುತ್ತೆ. ನಿಮ್ಮ ಮೆಟಬಾಲಿಕ್ ರೇಟ್ ಇಂಪ್ರೂವ್ಮೆಂಟ್ ಆಗುತ್ತೆ. ಹಾಗೇನೆ ನಾವು ಉಪವಾಸ ಮಾಡಿದಾಗ ನಮ್ಮ ಮನಸ್ಸಿಗೆ ಶಾಂತಿ ಸಿಗುವುದರಿಂದ ನಮ್ಮ ಮನಸ್ಸಿನ ಆರೋಗ್ಯ ಕೂಡ ವೃದ್ಧಿ ಆಗುತ್ತೆ. ಹೀಗೆ ಉಪವಾಸ ಮಾಡೋದ್ರಿಂದ ನೀವು ಅನೇಕ ಆರೋಗ್ಯದ ಲಾಭಗಳನ್ನ ಪಡ್ಕೋಬಹುದು. ಆದ್ರೆ ಕಂಟಿನ್ಯೂಸ್ ಆಗಿ ಈ ತರ ಲಾಂಗ್ ಡೇಸ್ ಉಪವಾಸ ವರ್ಷಕ್ಕೆ ಒಂದ್ಸರಿ ಅಥವಾ 2 ಬಾರಿ ಮಾತ್ರ ಮಾಡ್ಬೇಕು. ಇನ್ನ ವೇಟ್ ಲಾಸ್ ಮಾಡ್ಬೇಕು ಅಥವಾ ಬೇರೆ ಯಾವ್ದೋ ರೀಸನ್ ಅನ್ನ ಇಟ್ಕೊಂಡು ಕಂಟಿನ್ಯೂಸ್ಲಿ ರೆಗ್ಯುಲರ್ ಆಗಿ ಉಪವಾಸ ಮಾಡ್ಬೇಡ್ರಿ. ಇನ್ನ ಡಯಾಬಿಟಿಕ್ ಇರೋರು, ಅಸ್ತಮೆಟಿಕ್, ಟಿಬಿ ಸಮಸ್ಯೆಗಳನ್ನ ಹೊಂದಿರುವಂತಹವರು, ಹಾಗೆ ಎನೆಮಿಕ್ ಅಂದ್ರೆ ಹಿಮೋಗ್ಲೋಬಿನ್ ಕಡಿಮೆ ಇರುವಂತಹವರು ಮತ್ತು ಪ್ರೆಗ್ನೆಂಟ್ ಇರುವಂತಹವರು ಉಪವಾಸನ ಮಾಡ್ಬೇಡ್ರಿ. ಉಪವಾಸ ಮಾಡುವಾಗ ಕರಿದಂತ ಹಾಗೂ ಮಸಾಲೆಯುಕ್ತ ಪದಾರ್ಥಗಳು, ಪ್ರೊಸೆಸ್ಡ್ ಫುಡ್, ಬೇಕರಿ ಐಟಮ್ಸ್ ಗಳು, ಹಾಗೇನೆ ಇನ್ನು ಸೋಡಾ ಇರುವಂತಹ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಗಳು, ಇನ್ನಿತರ ಕೋಲ್ಡ್ ಡ್ರಿಂಕ್ಸ್ ಗಳನ್ನ ಸೇವನೆ ಮಾಡೋದನ್ನ ಅವಾಯ್ಡ್ ಮಾಡ್ರಿ. ಉಪವಾಸ ಮಾಡುವಾಗ ನವಣೆ, ರಾಗಿ, ಸಾಮೆ ಹೀಗೆ ಇನ್ನಿತರ ಸಿರಿಧಾನ್ಯಗಳನ್ನ ನೀವು ಸೇವನೆ ಮಾಡಬಹುದು. ಇದ್ರ ಜೊತೆಗೆ ಗೆಣಸು, ಬಟಾಟ, ಕ್ಯಾರೆಟ್, ಬೀಟ್ರೂಟ್ ಇವುಗಳನ್ನ ಕೂಡ ನೀವು ಸೇವನೆ ಮಾಡಬಹುದು. ಹಾಗೇನೆ ರಾಜಗಿರಿ, ಮಖಾನಾಸ್ ಅಂದ್ರೆ ಕಮಲ ಹೂವಿನ ಬೀಜಗಳು, ಜೋಳದ ಹಳ್ಳುಗಳನ್ನ ಕೂಡ ನೀವು ಸೇವನೆ ಮಾಡಬಹುದು. ಹಬೆಯಲ್ಲಿ ಮಾಡಿರುವಂತಹ ಅಥವಾ ಕುದಿಸಿರುವಂತಹ ಕ್ರಮದಿಂದ ತಯಾರಿಸಲ್ಪಟ್ಟಿರುವಂತಹ ಆಹಾರವನ್ನು ಆದಷ್ಟು ಸೇವನೆ ಮಾಡ್ರಿ. ಹಾಗೇನೆ ಹಾಲು, ಹಾಲಿನ ಪದಾರ್ಥಗಳಾದಂತಹ ಮೊಸರು, ಮಜ್ಜಿಗೆ, ಲಸ್ಸಿಗಳ ಸೇವನೆ ಮಾಡಬಹುದು. ಇದ್ರ ಜೊತೆಗೆ ಎಳ್ನೀರು, ಜ್ಯೂಸಸ್ ಗಳನ್ನ ಕೂಡ ನೀವು ಸೇವನೆ ಮಾಡಬಹುದು. ಉಪವಾಸದ ಸಮಯದಲ್ಲಿ ರಾತ್ರಿ ಸರಿಯಾದ ಸಮಯಕ್ಕೆ ನಿದ್ದೆ ಮಾಡ್ರಿ. ಹಾಗೇನೆ ಬಹಳಷ್ಟು ನೀರನ್ನ ಕುಡಿರಿ. ಈ ವರ್ಷದ ದಸರಾ ಹಬ್ಬದಲ್ಲಿ ಮಾ ದುರ್ಗಾ ನಿಮ್ಮೆಲ್ಲರಿಗೂ ಒಳ್ಳೆ ಆರೋಗ್ಯ ಮತ್ತು ಮನಸ್ಸಿಗೆ ಶಾಂತಿಯನ್ನ ಕೊಡ್ಲಿ. ಇವತ್ತಿನ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಹಾಗೇನೆ ಕಮೆಂಟ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು.